ನಮ್ಮ ಮಾರ್ಗದರ್ಶಕರಂತ ಈಶ್ವರಪ್ಪನವರು ಅವರ ರಾಷ್ಟ್ರಭಕ್ತರ ಬಳಗ ಸಂಪೂರ್ಣ ಬೆಂಬಲ ಕೊಟ್ಟ ನಂತರ ನಮ್ಮ ಕಾರ್ಯಕರ್ತರ ಶಕ್ತಿ ಇಮ್ಮಡಿಯಾಗಿದೆ. ಅದು ಕೇವಲ ಶಿವಮೊಗ್ಗ ಮಾತ್ರ ಅಲ್ಲ, ಅದು ದಾವಣಗೆರೆ ಜಿಲ್ಲೆಯ ಭಾಗಗಳು ಇರ್ಬೋದು, ಚಿಕ್ಕಮಗಳೂರು, ಕೊಡಗು ಈ ಭಾಗದಲ್ಲಿಯೂ ಅವ್ರದ್ದೇ ಆದಂಥ ಅಭಿಮಾನಿಗಳು ಹಿಂದುತ್ವಕ್ಕೋಸ್ಕರ ಕೆಲಸ ಮಾಡುವಂಥವ್ರು ಈ ಬಾರಿ ನಮ್ಮ ಚುನಾವಣೆಯಲ್ಲಿ ಕೆಲಸ ಮಾಡುವಂಥ ಒಂದು ದೃಶ್ಯವನ್ನು ನೋಡಲಿಕ್ಕೆ ನನಗೆ ಸಿಗ್ತಾ ಇದೆ. ಎಲ್ಲ ಪ್ರವಾಸ ಮಾಡುವಾಗ ಮೊನ್ನೆ ಶಿವಮೊಗ್ಗಕ್ಕೆ ಬಂದಾಗ ನನಗನ್ನಿಸ್ತಾ ಇತ್ತು, ಯಾವ ಪೂರ್ವಜನ್ಮದ ಪುಣ್ಯವೋ ಗೊತ್ತಿಲ್ಲ, ನಾನೇನೋ ಬಂಡು ಧೈರ್ಯ ಮಾಡಿಕೊಂಡು ಚುನಾವಣೆ ನಿಲ್ತೇನೆ ಅಂತ ಘೋಷಣೆ ಮಾಡಿಕೊಂಡೆ. ಘೋಷಣೆ ಮಾಡಿದ ಮೇಲೆ ಎಷ್ಟೇ ಒತ್ತಡ ಬಂದರೂ ಹಿಂದೆ ತೆಗೆಯೋದಿಲ್ಲ ಅಂತ ದೃಢ ನಿರ್ಧಾರ ಮಾಡಿದೆ. ಗೆಲ್ಲಿ ಸೋಲ್ಲಿ ಸ್ಪರ್ಧೆಯಿಂದ ಹಿಂದೆ ಸರಿಯಲ್ಲ, ಇದೊಂದು ವ್ಯವಸ್ಥೆಗೆ ಸರಿಯಾದಂಥ ಉತ್ತರ ಸಿಗಬೇಕು ಅಂತ ಹೇಳುವ ಕಾರಣಕ್ಕೋಸ್ಕರ ಸ್ಪರ್ಧೆ ಮಾಡಿದೆ. ಆದರೆ ಈಗ ಎಲ್ಲ 5 ಜಿಲ್ಲೆಗಳಲ್ಲಿಯೂ ವಿಶೇಷವಾಗಿ ಮತದಾರರು ಮತ್ತು ಹಿರಿಯ ಕಾರ್ಯಕರ್ತರುಗಳು ಕೊಡುವಂಥ ಬೆಂಬಲವನ್ನು ನೋಡುವಾಗ ನನ್ನ ಪೂರ್ವ ಜನ್ಮದ ಪುಣ್ಯದಲ್ಲೇ ಈ ನಿರ್ಧಾರವನ್ನು ನಾನು ಮಾಡಿದ್ದೇನೆ. ಅದರಿಂದಲೇ ಇವತ್ತು ಇಷ್ಟು ಜನ ನನಗೆ ಬೆಂಬಲವನ್ನು, ಒಬ್ಬ ಪಕ್ಷೇತರ ಅಭ್ಯರ್ಥಿಯಾಗಿ, ನಾವು ಪಕ್ಷದಲ್ಲಿ ನಾನೆಲ್ಲ ಚುನಾವಣೆಯನ್ನು 4 ಚುನಾವಣೆಯನ್ನು ಪಕ್ಷದಲ್ಲಿ ಮಾಡಿದಂಥದ್ದು, ಆದರೆ ಪಕ್ಷೇತರ ಅಭ್ಯರ್ಥಿಯಾಗಿ ರಾಷ್ಟ್ರೀಯ ಪಕ್ಷಗಳ ವಿರುದ್ಧ ಮತ್ತು ಪ್ರಭಾವಿ ನಾಯಕರುಗಳ ವಿರುದ್ಧ ಇವತ್ತು ಈ ಚುನಾವಣೆಯನ್ನು ಎದುರಿಸುವಂಥ ಶಕ್ತಿ ಸಿಕ್ಕಿರ್ತಕ್ಕಂಥದ್ದು ದೇವರ ಆಶೀರ್ವಾದ ಅಂತ ನಾನು ಭಾವಿಸ್ತಾ ಇದ್ದೇನೆ. ನೈಋತ್ಯ ಪದವೀಧರ ಕ್ಷೇತ್ರಕ್ಕೆ ನಾನು ನಿಲ್ಲುವಂತ ಮಾಡದಿದ್ದರೆ ಅದರಷ್ಟಕ್ಕೆ ಅದು ಚುನಾವಣೆ ಆಗ್ತಿತ್ತು, ಯಾರಿಗೂ ಈ ಚರ್ಚೆಗಳು ನಡೀತಿರಲಿಲ್ಲ, ಇದರ ಕಾವು ಇರ್ತಿರಲಿಲ್ಲ. ಆದರೆ ಇವತ್ತು ಅದು ಕೇವಲ ಈ 5 ಜಿಲ್ಲೆಗಳಲ್ಲಿ ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲೇ, ಅದರಲ್ಲೂ ವಿಶೇಷವಾಗಿ ಮಾಧ್ಯಮದಲ್ಲಿ ಭಾಳ ದೊಡ್ಡ ಚರ್ಚೆಗಳು, ಇದರ ಪರ ವಿರೋಧ ಚರ್ಚೆಗಳು ಪ್ರಾರಂಭ ಆಗಿದೆ. ಪ್ರಾಯಶಃ ಈ ಚಿಂತನ ಮಂಥನಗಳಿಂದ ಒಂದು ರಾಜ್ಯದ ರಾಜಕೀಯಕ್ಕೆ ಹೊಸ ಉತ್ತರ, ಹೊಸ ದಿಕ್ಕು ಬರಲಿಕ್ಕಿದೆ ಅಂತ ನನಗೆ ಈ ಚುನಾವಣೆಯಿಂದ ನನಗೆ ಕಾಣ್ತಾ ಇದೆ. ನಾನು ನಿಜವಾಗಿ ಮಲೆನಾಡು ಭಾಗದಲ್ಲಿ ಇವತ್ತು ನನಗೆ ಸಿಗ್ತಾ ಇರುವಂಥ ಬೆಂಬಲ, ಇದು ನನಗೆ ಭಾಳ ಒಂದು ಸ್ಫೂರ್ತಿ ಸಿಕ್ಕಿದೆ. ನಾನು ಮಲೆನಾಡಿನಲ್ಲಿ ಏನು ರಾಜಕೀಯವಾಗಿ ಕೆಲಸ ಮಾಡಿದಂಥವನಲ್ಲ, ಸಾಮಾಜಿಕವಾಗಿಯೂ ಕೆಲಸ ಮಾಡಿದಂಥವನಲ್ಲ. ನನ್ನ ಏನು ಕೆಲಸ ಇದ್ದರೂ ಕರಾವಳಿಯ ಭಾಗದಲ್ಲೇ ಇದ್ದಂಥದ್ದು. ಅದು ಮೀನುಗಾರರ ಮಧ್ಯೆ ವಿಶೇಷವಾದ ಒಡನಾಟ, ಮೀನುಗಾರರ ಮಧ್ಯೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರ ಮಧ್ಯೆ, ಹಿಂದುಳಿದವರ ಮಧ್ಯೆ ನನ್ನ ಸಾಮಾಜಿಕ ಜೀವನ, ನನ್ನ ರಾಜಕೀಯ ಜೀವನ ಇದ್ದಂಥದ್ದು. ಆದರೆ ಇವತ್ತು ಈ ಚುನಾವಣೆಯಲ್ಲಿ ನನಗೆ ಮಲೆನಾಡು ಭಾಗದಲ್ಲಿಯೂ ಸಿಕ್ಕುವಂಥ ಬೆಂಬಲವನ್ನು ನೋಡುವಾಗ ನನಗೆ ಹೃದಯ ತುಂಬಿ ಬರ್ತದೆ. ನನ್ನ ಜೀವನದಲ್ಲಿ ಇದೊಂದು ಭಾಳ ರಾಜಕೀಯ ಜೀವನದಲ್ಲಿ ಇದು ಭಾಳ ಪ್ರಾಮುಖ್ಯವಾದಂಥ ಒಂದು ಘಟ್ಟ. ಮಲೆನಾಡಿನ ಜನತೆ ಏನು ನನಗೆ ಪೂರ್ತಿ ಆಶೀರ್ವಾದ ಬೆಂಬಲವನ್ನು ಮಾಡ್ತಾ ಇದ್ದಾರಾ, ಇದನ್ನು ನಾನು ಜೀವನ ಪರ್ಯಂತ ನೆನಪಿಡುತ್ತೇನೆ ಅಂತ ಹೇಳುವ ವಿಶ್ವಾಸ, ಮತ್ತು ಇದು ಭಾವನಾತ್ಮಕವಾದಂಥ ಮಾತು. ಯಾಕಂದರೆ ನಾನು ಈ ಮಟ್ಟದ ಬೆಂಬಲವನ್ನು ನಿರೀಕ್ಷೆ ಮಾಡಿರಲಿಲ್ಲ. ಮಲೆನಾಡಿನವರ ದೊಡ್ಡ ಗುಣ, ನಾನು ಕರಾವಳಿ ಭಾಗದವನು ಅಂತ ಹೇಳುವಂಥದ್ದು ಒಂದು ಭಾಗದಲ್ಲಿಯೂ ತೋರಿಸಿಕೊಡದೆ, ಒಬ್ಬ ಸಂಘದ BJPಯ ನಿಷ್ಠಾವಂತ ಕಾರ್ಯಕರ್ತ ಮತ್ತು ಶಾಸಕನಾಗಿ ಕೆಲಸ ಮಾಡಿದವನು ಅಂತ ಹೇಳುವ ಕಾರಣಕ್ಕೋಸ್ಕರ